ಸುಪ್ರೀಂ ಕೋರ್ಟ್ನ ತೀರ್ಪಿನಂತೆ ಒಳ ಮೀಸಲಾತಿ ವರ್ಗೀಕರಣವನ್ನು ರಾಜ್ಯ ಸರ್ಕಾರಗಳು ಕೂಡಲೇ ಮಾಡಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಕಳೆದ 30 ವರ್ಷಗಳಿಂದ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಜಾರಿಯಾಗಬೇಕಂತಕ್ಕಂಥ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಉಪಜಾತಿಗಳು ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಸುಮಾರು 101 ಜಾತಿಗಳಲ್ಲಿ ಶೇಕಡ 57 ಪಾಯಿಂಟ್ ಸಮಥಿಂಗು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ನಾವಿದ್ದೇವೆ. ನಾವು ವಿದ್ಯೆ, ಉದ್ಯೋಗ ಎಲ್ಲದರಲ್ಲೂ ಕೂಡ ವಂಚಿತರಾಗಿದ್ದೇವೆ. ಈ ಕಾರಣಕ್ಕೋಸ್ಕರ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ಬರೆದಂಥ ಸಂವಿಧಾನ ಎಲ್ಲರಿಗೂ ಸಮಪಾಲು ಸಮಬಾಳು ಅಂತಕ್ಕಂಥದ್ದು ನಮಗೆ ಮರೀಚಿಕೆ ಆಗಿದೆ. ಆ ಕಾರಣಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಗೌರವ ಕೊಡೋದೇ ಆದರೆ ಇವತ್ತು ನಮ್ಮ ಸಮಾಜ ಒಂದು ಸ್ಥಿತಿಗೆ ಬಂದಿರಬೇಕಾಯಿತು. ನಮ್ಮನ್ನು ಆಳಿದಂಥ ಎಲ್ಲ ಸರ್ಕಾರಗಳು ನಮ್ಮನ್ನು ವಂಚನೆ ಮಾಡಿದ ಹಿನ್ನೆಲೆಯಲ್ಲಿ ನಾವು ಹೋರಾಟವನ್ನು ಮಾಡಿ ಅದಕ್ಕೆ ಹಲವಾರು ಆಯೋಗಗಳನ್ನ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ರಚನೆ ಮಾಡಿದರು. ಆ ಆಯೋಗಗಳಿಗೂ ಕೂಡ ಸರ್ಕಾರಗಳು ಏನು ಕೂಡ ಮನ್ನಣೆ ಕೊಡದೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಸುಪ್ರೀಂ ಕೋರ್ಟು ಕಳೆದ ಇವತ್ತು 7 ತಿಂಗಳಾಯಿತು ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡಿ ಅಂತ ಆದರೂ ಕೂಡ ಏನು ಕಣ್ಣು ಒರೆಸುವಂಥ ತಂತ್ರವನ್ನು ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡಿ ನಾಗಮೋಹನ್ ದಾಸ್ ಅಂತಕ್ಕಂಥ ಒಂದು ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿ ಒಂದು ದತ್ತಾಂಶವನ್ನು ಕಲೆಕ್ಟ್ ಮಾಡ್ತಾಯಿದ್ದಾರೆ. ದತ್ತಾಂಶ ಏನು ವಿಶ್ವವಿದ್ಯಾನಿಲಯಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ದತ್ತಾಂಶವನ್ನು ಕಲೆಕ್ಟ್ ಮಾಡ್ತಾಯಿದ್ದಾರೆ. ಹಾಗೆಯೇ 39 ಸರ್ಕಾರಿ ಇಲಾಖೆಯ ಏನು ಅದು ಡಿ ಗ್ರೂಪಿಂದ ಹಿಡಿದು ಉನ್ನತ ಅಧಿಕಾರಿಗಳಿಗೆ ದತ್ತಾಂಶವನ್ನು ಕಲೆಕ್ಟ್ ಮಾಡ್ತಿದ್ದಾರೆ. ಆದರೆ 2 ತಿಂಗಳ ಅವಧಿ ಒಳಗಡೆ ನಾವು ಸರ್ಕಾರಕ್ಕೆ ವರದಿಯನ್ನು ತರಿಸ್ಕೊಂಡು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದಂಥ ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತು ಸರ್ಕಾರಕ್ಕೆ ಆಯೋಗಕ್ಕೆ ವರದಿನೇ ಕೊಡ್ತಾ ಇರ್ತಕ್ಕಂಥ ಅಧಿಕಾರಿಗಳನ್ನ ಇವತ್ತು ಸರ್ಕಾರ ಇಟ್ಕೊಂಡಿದೆ ಅಂತ ಅಂದರೆ ಇದು ನಾಲಾಯಕ ಸರ್ಕಾರ ಅಂತ ಹೇಳ್ಬೇಕು. ಇದು ಸಿದ್ದರಾಮಯ್ಯನವರ ಒಳ್ಳೆಯ ಸರ್ಕಾರ ಅಂತ ಹೇಳ್ಬೇಕು. ನಮಗಂತೂ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಸಾಮಾಜಿಕದ ನ್ಯಾಯದ ಪರ, ನಾವು ಶೋಷಿತರ ಪರ, ದಲಿತರ ಪರ, ದಮನಿತರ ಪರ, ಕಾರ್ಮಿಕರ ಪರ, ಮಹಿಳೆಯರ ಪರ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರೇ, ನಾವು ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಿದ್ದೇವೆ, ವಿನಮ್ರವಾಗಿ ಮನವಿ ಮಾಡ್ತಿದ್ದೇವೆ. ನೀವು ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಇಷ್ಟೂ ದಿನಗಳವರೆಗೆ, ನಿಮ್ಮ 30 ವರ್ಷಗಳವರೆಗೆ ನಮ್ಮನ್ನು ವಂಚನೆಯನ್ನು ಮಾಡಿಕೊಂಡೇ ಬಂದಿದೆ. ಆದರೆ ಈ ವಂಚನೆಯನ್ನು ಇಲ್ಲಿಗೆ ನಿಲ್ಲಿಸಬೇಕು. ಕೂಡಲೇ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡಲಿಕ್ಕೆ, ದತ್ತಾಂಶವನ್ನು ಕೊಡಲಿಕ್ಕೆ ನಿಮ್ಮದೇ ಸರ್ಕಾರದ ಅಧಿಕಾರಿಗಳಿದ್ದಾರೆ. ಅವರಿಗೆ ಕೂಡಲೇ ನೀವು ಎಚ್ಚರಿಕೆಯನ್ನು ಕೊಟ್ಟು ವರದಿಯನ್ನು ತರಿಸ್ಕೊಂಡು ನೀವು ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡಬೇಕು. ಜೊತೆಗೆ ಮಧ್ಯಂತರ ನಾಗಮೋಹನ್ ದಾಸ್ ಆಯೋಗದ ವರದಿ ಮತ್ತು ಏನು ಎ.ಜೆ. ಸದಾಶಿವ ಆಯೋಗದ ವರದಿ ಈಗಾಗಲೇ ಸಮಗ್ರವಾಗಿ ಗ್ರಾಸ್ ರೂಟ್ ಲೆವೆಲಲ್ಲಿ ಮಾಡಿದಂಥ ಒಂದು ವರದಿ ಇದೆ. ಅದನ್ನು ಸರ್ಕಾರ ತೆಗೆದುಕೊಂಡು ನಾಗಮೋಹನ್ ದಾಸ್ ಅವರಿಗೆ ಹಸ್ತಾಂತರವನ್ನು ಮಾಡಿ ಅದರ ಮುಖೇನ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು 2ನೇ ದಿನದ ಅಹೋರಾತ್ರಿ ಧರಣಿಯನ್ನು ಮುಂದುವರೆದು ಏನು ಪರಿಶಿಷ್ಟರ ಹಣವನ್ನು, ಏನು SC/ST ಹಣವನ್ನು ದುರ್ಬಳಕೆ ಮಾಡ್ಕೋಬಾರ್ದು ಅಂತಕ್ಕಂಥ ತಮ್ಮದೇ ಸರ್ಕಾರ ಕಾನೂನು ತಂದ್ರಿ. ಅದರ 7D ತೆಗಿಬೇಕು. ಈ ಹಣವನ್ನು ಯಾವುದೇ ಕಾರಣಕ್ಕೂ ನೀವು ಪೋಲ್ ಮಾಡಬಾರ್ದು. ಅದೇ ಸಮಾಜಗಳಿಗೆ, ಅದೇ ಸಮಾಜದ ಕಾರ್ಯಗಳಿಗೆ ಉಪಯೋಗಿಸ್ಬೇಕಂತ ನೀವೇ ಕಾನೂನು ಮಾಡಿ ನೀವೇ ಹಣವನ್ನು ತೆಗೆದು ನೀವು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದ್ರಿ. ಇದನ್ನು ನಾವು ಖಂಡನೆ ಮಾಡ್ತೇವೆ. ಗ್ಯಾರಂಟಿ ಯೋಜನೆಗಳು ಬೇಕು, ಆದರೆ ಈ ಹಣವನ್ನು ನೀವು ತೆಗಿತಿರ್ತಕ್ಕೆ ನಾವು ಈ ಸಂಘಟನೆಯಿಂದ ನಾವು ಖಂಡನೆ ಮಾಡ್ತಾಯಿದ್ವಿ. ಮುಂದುವರೆದು ಹಲವಾರು ನಿಗಮಗಳನ್ನು ಮಾಡಿದಿರಿ. ಏನು ಲಿಡ್ಕರ್ ನಿಗಮ ಮಾಡಿದ್ರಿ, ಸಫಾಯಿ ಕರ್ಮಚಾರಿ ಆಯೋಗ ಮಾಡಿದ್ರಿ, ಆದಿಜಾಂಬ ಅಭಿವೃದ್ಧಿ ನಿಗಮ ಮಾಡಿದ್ರಿ, ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಮಾಡಿದ್ರಿ. ಎಲ್ಲ ನಿಗಮಗಳನ್ನು ಮಾಡಿದ್ರು ಕೂಡ ನೀವು ಇಟ್ಟಿರ್ತಕ್ಕಂಥ ಹಣ ಕೇವಲ ಅಲ್ಲಿನ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಇಲ್ಲ ನಿಗಮಗಳನ್ನ ಮುಚ್ಚಿಬಿಡಿ. ಇಲ್ಲ ಅಂತ ಅಂದರೆ ನಿಗಮಗಳಿಗೆ ಒಳ್ಳೆ ಹಣವನ್ನು ಕೊಟ್ಟು ಈ ಬಜೆಟ್ನಲ್ಲಿ ಸುಮಾರು 2,000 ಕೋಟಿ ಹಣವನ್ನು ಕೊಟ್ಟು ಇವತ್ತು ನಿಗಮಗಳನ್ನ ಪುನಶ್ಚೇತನ ಮಾಡಬೇಕು. ಆ ಸಮಾಜವನ್ನು ಕಾಪಾಡಬೇಕು. ಬಹುಮುಖ್ಯವಾಗಿ ಮುಂದೆ ಬರ್ತಕ್ಕಂಥ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಏನಿದೆ, ಈ ಚುನಾವಣೆಯಲ್ಲಿ ಒಳಗಡೆ ನೀವು ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡದೇ ಇದ್ದಲ್ಲಿ ನಿಮ್ಮ ಸರ್ಕಾರಕ್ಕೆ ಖಂಡಿತವಾಗಿ ಕೂಡ ಮಾದಿಗ ಸಮಾಜ ಬಹುತೇಕ ನಾವು ಕಾಂಗ್ರೆಸ್ಗೆ ಓಟ್ ಹಾಕಿರೋದು. ಆದರೂ ಕೂಡ ನಿಮ್ಮ ವಿರುದ್ಧ ನಾವು ಕ್ಯಾಂಪೇನ್ ಮಾಡಬೇಕಾಗ್ತದೆ. ನಿಮ್ಮ ಸರ್ಕಾರದ ವಿರುದ್ಧ ನಾವು ಕ್ಯಾಂಪೇನ್ ಮಾಡಬೇಕಾಗ್ತದೆ. ಮಹದೇವಪ್ಪನವರೇ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ, ಭೀಮವಾದ ಅಂತೀರಿ, ಸಮಾಜವಾದ ಅಂತೀರಿ, ಸಮತಾವಾದ ಅಂತಂತೀರಿ. ಎಲ್ಲಿ ನಿಮ್ಮ ಸಮತಾವಾದ? ಎಲ್ಲಿ ನಿಮ್ಮ ಭೀಮವಾದ? ಎಲ್ಲಿ ನಿಮ್ಮ ಸಮಾಜವಾದ? ಎಲ್ಲ ಸಮಾಜವಾದ, ಭೀಮವಾದ ಎಲ್ಲ ತೇಲೆ ಹೋದ್ವಾ? ಅಂಬೇಡ್ಕರ್, ಬುದ್ಧ, ಪೆರಿಯಾರ್ ಹೆಸರು ಹೇಳ್ತೀರಿ. ನೀವು ನಿಜವಾಗ್ಲೂ ಕೂಡ ಅಂಬೇಡ್ಕರ್, ಬುದ್ಧ, ಪೆರಿಯಾರ್ ಹೆಸರು ಹೇಳ್ತಕ್ಕಂಥ ನೀವು ಈ ಸಮಾಜಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡ್ತೀರಿ ಅಂತಕ್ಕಂಥ ಗೃಹ ಮಂತ್ರಿಗಳಾದ ಏನು
ಮಾನ್ಯ ಪರಮೇಶ್ವರ್ ಅವ್ರಿಗೆ ಹಾಗೆಯೇ ಮಹದೇವಪ್ಪನವ್ರಿಗೆ ಹಾಗೆ ವಿಶೇಷವಾಗಿ ಇದರ ಹೊಣೆಗಾರಿಕೆ ಯಾರ ಮೇಲಿದೆ ಅಂತಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೇಲಿದೆ. ಈ ರಾಜ್ಯದ ಸ್ಥಿತಿಗತಿಗಳನ್ನು ನೋಡಿದಿರಿ. ನೀವು ಮುಂದೆ ಪ್ರಧಾನಿ ಆಗ್ತಕ್ಕಂಥವ್ರು, ನೀವು ಪ್ರಧಾನಿ ಆದರೆ ಅದಕ್ಕಿಂತ ನಮಗೆ ಸಂತೋಷ ಮತ್ತೊಂದಿಲ್ಲ. ಆದರೆ ಒಳ ಮೀಸಲಾತಿ ವರ್ಗೀಕರಣ ಜಾರಿ ಆಗದೇ ಹೋದರೆ ಅದಕ್ಕೆ ನೇರವಾಗಿ ಕಾರಣ ನೀವು ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ, ಒಳ ಮೀಸಲಾತಿ ವರ್ಗೀಕರಣ ಆಗದೇ ಹೋದರೆ ಕಾಂಗ್ರೆಸ್ ಸೋಲಿಗೆ ನಾವು ಕೂಡ ಕಟಿಬದ್ಧವಾಗಿ ನಿಲ್ಲಬೇಕಾಗ್ತದೆ. ಈ ಸರ್ಕಾರನ ತೆಗೆಯವರೆಗೂ ಕೂಡ ಹೋರಾಟಕ್ಕೆ ಸಜ್ಜಾಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸಾಂಕೇತಿಕವಾಗಿ 2ನೇ ದಿನ ಮುಂದುವರೆದಿರ್ತಕ್ಕಂಥ ಈ ಧರಣಿ ಏನಿದೆ ಇದು ಹಿಂಗೆ ಮುಂದುವರಿಯುತ್ತೆ. ಆದರೆ ಸಾಂಕೇತಿಕವಾಗಿ ಆ ಜಿಲ್ಲೆಯಿಂದ ಜಿಲ್ಲಾ ಪ್ರತಿನಿಧಿಗಳು ಬಂದು ಬೆಂಬಲ ಕೊಟ್ಟು ಹೋಗಬೇಕು. ಕೊನೆಯ ದಿವಸ ನಾವು ಕರೆ ಕೊಡ್ತೀವಿ, ಅವತ್ತು ಸಾವಿರಾರು ಜನವನ್ನು ಜಿಲ್ಲೆಯಿಂದ ಕರ್ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮಗೆ ಸಂದೇಶ ಕೊಟ್ಟಿರ್ತಕ್ಕಂಥ ರಾಜ್ಯ ನಾಯಕರ ಮನ್ನಣೆ ಕೊಟ್ಟು ಇವತ್ತು ಬಂದಿದ್ದೀವಿ. ನೀವು ಅಷ್ಟರೊಳಗಡೆ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳದೆ ಹೋದಲ್ಲಿ ನಮಗೆ ನಿಮ್ಮ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತಕ್ಕಂಥ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇವತ್ತು ಅನಿರ್ದಿಷ್ಟ ಅವಧಿ ಸತ್ಯಾಗ್ರಹವನ್ನು 2ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಸನ್ಮಾನ್ಯ ಶ್ರೀ ಮಂದಕೃಷ್ಣ ಮಾದಿಗಣ್ಣವರ ಆದೇಶದಂತೆ ಇವತ್ತು ಹೋರಾಟವನ್ನು ಮುಂದುವರಿಸ್ತಾ, ಹಾಗಾಗಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಒತ್ತಡ ತರುವುದೇನಂತಂದರೆ, ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಮತ್ತು SC/ST ಬ್ಯಾಕ್ಲಾಗು ಏನು SC/ST ಹಣವನ್ನು ಏನಿದೆ ದುರ್ಬಳಕೆ ಮಾಡ್ಕೋಬಾರ್ದು. ಆ SC/ST ಸಮುದಾಯಗಳಿಗೆ ಅಭಿವೃದ್ಧಿಗಾಗಿ ಅವರ ಕಾನೂನುಗಳಿಗೆ ಸರಿಯಾದ ಫಲಾನುಭವಗಳನ್ನು ನೀಡಲಿಕ್ಕೆ ಮುಂದಾಗಬೇಕು. ಯಾವುದೇ ಕಾರಣಕ್ಕೂ ಕೂಡ ಆ ಒಂದು SC/ST ಹಣವನ್ನು ದುರ್ಬಳಕೆ ಮಾಡ್ಕೊಳ್ಬಾರ್ದು ಅಂತೇಳಿ ಒಂದು ಡಿಮ್ಯಾಂಡು. ಆಮೇಲೆ 3ನೇದು ಏನಂತಂದರೆ, ಈಗಾಗಲೇ ತಾವು ನೋಡಿದ ಹಾಗೆ ಈ ಒಂದು SC ಒಳ ಮೀಸಲಾತಿ ಜಾರಿ ಆಗುವವರೆಗೂ ಯಾವುದೇ ಒಂದು ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಬಾರ್ದು. ತುಂಬಿದ್ದೇ ಆದಲ್ಲಿ ಮತ್ತೊಂದು ಸಲ ಮಾದಿಗರಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ ಮತ್ತು ಒಳ ಮೀಸಲಾತಿಗೆ ಅರ್ಥ ಇಲ್ಲದಂಗೆ ಹೋಗ್ತದೆ. ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಂಥ ತೀರ್ಪು ಕೂಡ ನೀವು ಅವಮಾನ ಮಾಡ್ದಂಗೆ ಆಗುತ್ತದೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಕೂಡಲೇ SC ವರ್ಗೀಕರಣ ಜಾರಿ ಮಾಡಿ ಮತ್ತು ಸಾಮಾಜಿಕ ನ್ಯಾಯ ಸಿಕ್ಕಂಗಾಗುತ್ತೆ. ಎಲ್ಲ ನನ್ನ 101 ಉಪಜಾತಿಗಳಿಗೆ, ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ 101 ಜಾತಿಗಳಿಗೆ ನ್ಯಾಯ ಸಿಕ್ಕೊಟ್ಟಂಗಾಗುತ್ತೆ. ದಯವಿಟ್ಟು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ನೀವು 2ನೇ ಸಲ ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ದೀರಾ. ಅದು ಪ್ರತ್ಯೇಕವಾಗಿ ಮಾದಿಗರು ಮತ್ತು ಉಪಜಾತಿಗಳು ಕೊಟ್ಟಂಥ ಮತದಾನ ಮೂಲಕನೇ ನೀವು ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ದೀರಾ. ದಯವಿಟ್ಟು ನೀವು ಈಗಾಗಲೇ ನಿಮ್ಮ ಗಮನಕ್ಕೆ ಬಂದಿರಬಹುದು, ಇವತ್ತು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಇಡೀ ಎಲ್ಲ ಜಿಲ್ಲೆಗಳಲ್ಲಿ ತಾವು ಬಂದಂಥ ಸಂದರ್ಭದಲ್ಲಿ ಗೆರಾವು ಹಾಕಿ ನಿಮಗೆ ಮುತ್ತಿಗೆ ಹಾಕಿ ಮನವಿ ಪತ್ರಗಳನ್ನು ಹಲವಾರು ಸಲ ಕೊಟ್ಟಿದ್ದಾರೆ. ಆದರೂ ಇವತ್ತು ನೀವು ಎಚ್ಚೆತ್ತುಕೊಳ್ತಾ ಇಲ್ಲ. ದಯವಿಟ್ಟು ಕೂಡಲೇ ಈ ಒಂದು ಜೈ ಭೀಮ್ ಒಂದು TV ಮಾಧ್ಯಮ ಮೂಲಕ ನಾವು ವಿನಂತಿ ಮಾಡ್ತಾ ಇದ್ದೀವಿ, ಕೂಡಲೇ ನಮ್ಮ SC ವರ್ಗೀಕರಣ ಜಾರಿ ಮಾಡಲೇಬೇಕಂತೇಳಿ ಒತ್ತಾಯದ ಮೇರೆಗೆ ಇವತ್ತು ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹವನ್ನು 2ನೇ ದಿನ ಕಾಲಿಟ್ಟಿದ್ದೀವಿ. ಆದಷ್ಟು ಬೇಗನೆ ನಾಳೆ 7ನೇ ತಾರೀಕು ತಾವೇನು ಬಜೆಟ್ ಮಂಡನೆ ಮಾಡ್ತಾ ಇದ್ದೀರಿ, ಅದರೊಳಗಡೆ ನಮ್ಮದೆಲ್ಲ ಒಳ ಮೀಸಲಾತಿ ಜಾರಿ ಮಾಡಲೇಬೇಕಂತೇಳಿ ನಾವು ಒತ್ತಾಯದ ಮೇರೆಗೆ ನಾವು ಇವತ್ತು ಈ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಇಳಿದಿದ್ದೀವಿ. ಆದಷ್ಟು ಬೇಗನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹಾಗೂ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರೇ ಮತ್ತು ಈ ಕಾನೂನು ಮಂತ್ರಿಗಳಂಥ G ಪರಮೇಶ್ವರ್ ಅವರೇ, ಸಮಾಜ ಕಲ್ಯಾಣ ಮಂತ್ರಿಗಳಾದಂಥ ಮಹದೇವಪ್ಪನವರೇ ಮತ್ತು ಪ್ರಿಯಾಂಕಾ ಖರ್ಗೆ ಅವರೇ, ಆಹಾರ ಸಚಿವರಾದಂಥ ಹಿರಿಯ ಸಚಿವರಾದಂಥ ಮಹದೇವಪ್ಪನ KH ಮುನಿಯಪ್ಪನವರೇ ಮತ್ತು ಅಬಕಾರಿ ಸಚಿವರಾದಂಥ RB ತಿಮ್ಮಾಪುರ ಅವರೇ, ಎಲ್ಲ ಸಚಿವ ಸಂಪುಟದಲ್ಲಿರುವಂಥ ಮಂತ್ರಿಮಂಡಲ ಸಚಿವರುಗಳಲ್ಲಿ ಮನವಿ ಮಾಡ್ತಾಯಿದ್ವಿ. ಈ ಕೂಡಲೇ ಸಾಮಾಜಿಕ ನ್ಯಾಯ ಸಾಮಾಜಿಕವಾಗಿ ಕೊಟ್ಟಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ದೇಶದಲ್ಲಿ ಶೋಷಿತ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು, ಎಲ್ಲ ಸಮ ಹಂಚಿಕೆ, ಸಮ ಆಳ್ವಿಕೆ, ಸಮ ಬಾಳ್ವಿಕೆ, ಸಮಾನತೆಯನ್ನು ಕಾಣಬೇಕಂತೇಳಿ ಅವರೇನು ಕನಸಾಗಿತ್ತು, ಇವತ್ತು ನೆನಸು ಮಾಡಲಿಕ್ಕೆ ತಾವು ಮುಂದಾಗಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ಅಂಬೇಡ್ಕರ್ ಅವರಿಗೆ ತಾವು ಅವಮಾನ ಮಾಡಿ ಏನು ಅಂದಿನ ಸಂದರ್ಭದಲ್ಲಿ ಸೋಲಿಸಿದ್ರ, ಅದೇ ರೀತಿ ಇವತ್ತು ಮಾದಿಗರು ಕೂಡ ಏನಾದರೂ ನೀವು ಅವಮಾನ ಮಾಡಿ ಮತ್ತೊಂದು ಸಲ ತಮ್ಮ ಗ್ಯಾರಂಟಿಗಳಿಗೆ ತಮ್ಮ ಅಧಿಕಾರ ದರ್ಪದಿಂದ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಕೂಡ ತಮಗೆ ತಕ್ಕ ಪಾಠ ನಾವು ಕಲಿಸಬೇಕಾಗ್ತದೆ. ಮಾದಿಗ ದಂಡೋರದಿಂದ ಎಚ್ಚರಿಕೆಯನ್ನು ಕೊಡ್ತಾಯಿದ್ವಿ. ನಮ್ಮ ಹೆಸರು ಮಾದಿಗ ದಂಡೋರ B ನರಸಪ್ಪ ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರು, ಬೆಂಗಳೂರು.